ಪರಿಸರ ಹಾನಿಕಾರಕ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಬಣ್ಣ ಲೇಪಿತವಾದ ವಿಗ್ರಹಗಳನ್ನು ತಯಾರಿಕೆ ಮಾರಾಟ ಮಾಡುವುದನ್ನು ನಿಷೇಧ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ಡಾಕ್ಟರ್ ಕೆಎಂ ರಾಜು ತಿಳಿಸಿದ್ದಾರೆ. ವರ್ತೂರಿನಲ್ಲಿ ಗಣೇಶ ಮೂರ್ತಿಯನ್ನು ಮಾರಾಟ ಮಾಡುವ ಮಳಿಗೆಗಳಲ್ಲಿ ಗಣೇಶ ಮೂರ್ತಿಗಳ ಪರಿಶೀಲನೆ ಮಾಡಿ ಮಾತನಾಡಿದರು. ಮಾರಾಟ ಮಾಡುವವರ ಬಳಿ ಮೂರ್ತಿ ಮಾದರಿಯನ್ನು ಪಡೆಯಲಾಗಿದ್ದು ಲ್ಯಾಬೋರೇಟರಿ ಕಳುಹಿಸಲಾಗಿದೆ. ವರದಿಯಲ್ಲಿ ನಿಷೇಧಿತ ಪಿಒಪಿ ಗಣೇಶ ಮೂರ್ತಿಗಳೆಂದು ಖಚಿತವಾದಲ್ಲಿ ತಯಾರಕರು ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗಿದೆ ಎಂದರು. ವರ್ಷನೂ ಪಿಒಪಿ ಗಣೇಶನ್ನ ಬ್ಯಾನ್ ಮಾಡಿರೋದ್ರಿಂದ ತಪಾಸಣೆ ಮಾಡ್ಲಿಕ್ಕೆ ಬಂದಿದ್ದೀವಿ ಇವತ್ತು ರ್ಯಾಂಡಮ್ ಆಗಿ ಅಂದರೆ ನಮಗೆ ಯಾರಿಗೂ ಗೊತ್ತಿಲ್ಲದೆ ನಾವು ಡೈರೆಕ್ಟಾಗಿ ಬಂದು ಎಲ್ಲೆಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಥವಾ ತಯಾರು ಮಾಡ್ತಿದ್ದಾರೆ ಅಂಥ ಜಾಗಗಳು ಹುಡುಕ್ತಾ ಇದ್ದೀವಿ. ಈಗ ನಾವು ಸುಮಾರು ಬ್ಯಾನ್ ಮಾಡಿರೋ ಇವನ್ನ ನಾವು ಕಂಡು ಬಂದಿದೆ. ಅಂದರೆ ಅವರು ನೇರವಾಗಿ ಹೇಳ್ತಾ ಇಲ್ಲ ಪಿಒಪಿ ಅಂತ, ಬಿರ್ಲಾ ಪಟ್ಟಿ ಹಾಕಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ತೆಂಗಿನ ನಾರು ಬಳಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಪೇಪರನ್ನು ಬಳಸಿದ್ದೀವಿ, ಪಿಒಪಿ ಅಲ್ಲ ಅಂತಂದರೆ. ಬಟ್ ಎತ್ತಿ ನೋಡಿದಾಗ ಅಷ್ಟು ಅಗರಿಲ್ಲ, ಸ್ವಲ್ಪ ತೂಕ ಇದಾವೆ, ಇಲ್ಲ ಅಂತಲ್ಲ. ಈ ಗಣೇಶ ಎಲ್ಲಿಂದ ತಂದಿದ್ದೀರಿ ಅಂದರೆ ನಮಗೆ 3 ಕಡೆ ಮಾಹಿತಿ ಸಿಕ್ಕಿದೆ. ಒಂದು ಬೆಳಗಾಂ ಜಿಲ್ಲಾ ಗೋಕಾಕ್ ತಾಲೂಕು ಅಲ್ಲಿರ್ತಕ್ಕಂಥ ಕಣ್ಣೂರು ಗ್ರಾಮದಿಂದ ತರಿಸಿದ್ದೀವಿ ಅಂತ ಒಬ್ಬರು ಹೇಳಿದರು. ಅದನ್ನು ನಾವು ಮಾಹಿತಿ ತಗೊಂಡಿದ್ದೀವಿ, ಅವ್ರದ್ದು ಡೀಟೇಲ್ಸ್ ತಗೊಂಡಿದ್ದೀವಿ. ಅಲ್ಲಿ ಬೆಳಗಾಂ ನಮ್ಮ ಪರಿಸರ ಅಧಿಕಾರಿಗೆ ಕಳಿಸ್ಬಿಟ್ಟು ಡೀಟೇಲ್ಸ್ ತಗೊಂತೀವಿ, ಅದು ನಿಜವಾಗ್ಲೂ ಅದು ಪಿಒಪಿಯಿಂದ ಮಾಡಿರ್ತಕ್ಕಂಥದ್ದು ಏನು ಅಂತ. ಎರಡನೇದು ಇವ್ರು ಹೇಳ್ತಿದ್ದಾರೆ ಇಲ್ಲೇ ಲೋಕಲ್ ಈಜಿಪುರ ಮತ್ತು ನಾಗವಾರ ಆ ಜಾಗದಲ್ಲಿ ನಾವು ತೊಗೊಂಬಂದಿದ್ದೀವಿ ಅಂತಿದ್ದಾರೆ. ಅದ್ರ ಮಾಹಿತಿ ತಗೊಂಡಿದ್ದೀವಿ. ಅದು ಬೊಮ್ಮನಹಳ್ಳಿ ಆಫೀಸಿಗೆ ಬರುತ್ತೆ. ಆ ಅಧಿಕಾರಿ ಹೇಳ್ಬಿಟ್ಟು ನಾವು ಅದನ್ನು ಪ್ರೊಡಕ್ಷನ್ ಮಾಡೋ ಲೆವೆಲ್ನೇ ಗೊತ್ತಾಗುತ್ತೆ. ಪ್ಲಸ್ ಈಗ ನಾವು ಶಾಂಪಲ್ ತಗೊಂಡಿದ್ದೀವಿ, ಇದನ್ನು ಲ್ಯಾಬಿಗೆ ಕೊಡ್ತೀವಿ. ಅದು 100% ಪಿಒಪಿನ ಅಥವಾ ಮಾಡಿಫೈಡ್ ಅಂದರೆ ಅಗರಾಗ್ತಕ್ಕಂಥ ಗಣೇಶನ್ನ ಆಲ್ಟರ್ನೇಟಿವ್ ಆಗಿ ಮಾಡಿದ್ದಾರೆ ಈಗ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಆ ಥರ ಗಣೇಶನ್ ಅಂತ ನೋಡ್ತಾ ಇದ್ದೀವಿ. ಸೊ ಒಟ್ಟಾರೆ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಏನು ಮಾಡಬೇಕು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಗಣೇಶನ್ನ ಚತುರ್ಥಿ ಬರೋದ್ರೊಳಗೆ ಎಲ್ಲೆಲ್ಲಿ ಇದಾವೆಲ್ಲ ಇಂಥ ಜಾಗಗಳೆಲ್ಲ ನಾವು ಮುಂದೆ ದಾಳಿ ಮಾಡಿ ಅದಕ್ಕೆ ಫೈನ್ ಆಗ್ತಕ್ಕಂಥದ್ದು ಅಥವಾ ಗಣೇಶ ಮೂರ್ತಿಗಳನ್ನು ಹೋಗ್ತಕ್ಕಂಥದ್ದು ವಿಚಾರಗಳು ನಡೆಸಿದ್ದೀವಿ. ಈ ಒಂದು ಪ್ರಿಲಿಮಿನರಿಯಾಗಿ ಇವತ್ತು ನಾವು ಈ ಥರ ದಾಳಿ ಮಾಡಿದ್ದೀವಿ. ಪಿಒಪಿ ಗಣೇಶ ಇದ್ದರೆ ಅವನ್ನ ನಾವು ಎತ್ಕೊಂಡು ಹೋಗ್ತೀವಿ ಮತ್ತು ಹೆವಿ ಫೈನ್ ಹಾಕ್ತೀವಿ. BBMP ಅವರಿಗೆ ಪವರ್ಸ್ ಇದೆ, ಆ ಅಧಿಕಾರಿಗಳು ಬರ್ತಾರೆ, ಅದ್ರ ಮುಖಾಂತರ ನಾವು ಫೈನ್ ಹಾಕ್ತೀವಿ. ಇವತ್ತು ಈ ವರ್ತೂರು ಭಾಗದಲ್ಲಿ ನಾವು ದಾಳಿ ಮಾಡಿದ್ದೀವಿ. ಒಂದು 5 ಕಡೆ ನಾವು ಈ ದಾಳಿ ಮಾಡಿದ್ದೀವಿ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡ್ತಾಯಿದ್ದೀವಿ. ಸೊ ಸಾರ್ವಜನಿಕರಲ್ಲಿ ಅದೊಂದು ಅವೇರ್ನೆಸ್ ಮೂಡಬೇಕು. ಸಾರ್ವಜನಿಕರು ಪಿಒಪಿ ಗಣೇಶನ ತಿರಸ್ಕಾರ ಮಾಡಬೇಕು. ಬಹುಮುಖ್ಯವಾಗಿ ಈ ವಿಚಾರದಲ್ಲಿ ಈಗ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯ ಮಂತ್ರಿಮಂಡಳಿ ಎಲ್ಲ ಕ್ರಮ ಜರುಗಿಸಿದ್ದೀವಿ. ಸರ್ಕಾರದ ಮಟ್ಟದಲ್ಲಿ ಎಲ್ಲ ಗಣೇಶನ ರಿಜಿಸ್ಟರ್ ಮಾಡಬೇಕು. ಪೊಲೀಸ್ ಇಲಾಖೆ ಮಾಹಿತಿ ಹೋಗಿದೆ, ರಿಜಿಸ್ಟರ್ ಮಾಡುವಾಗಲೇ ಗೊತ್ತಾಗುತ್ತೆ ಅದು ಪಿಒಪಿನ ಮಣ್ಣಿಂದ ಅಂಥೇಳಿ. ಸೊ ಒಟ್ಟಾರೆಯಾಗಿ ಸಾರ್ವಜನಿಕರು ತಿರಸ್ಕಾರ ಮಾಡಿದರೆ 100% ನಾವು ಮಾಲಿನ್ಯ ಮುಕ್ತ ಅಂದರೆ ಗಣೇಶಗಳನ್ನು ಇಡ್ಬೋದು. ಬಹುಮುಖ್ಯವಾಗಿ ಗಣೇಶ ಹಬ್ಬ ಅಂದ ತಕ್ಷಣ ಕೇವಲ ಏನೋ ಏನೋ ನಾವು ಅಂತೀವಲ್ಲ, ಬರೀ ಸೌಂದರ್ಯಕ್ಕೋಸ್ಕರ ಬರೀ ಖುಷಿಗೋಸ್ಕರ ಮಾಡ್ತಕ್ಕಂಥದ್ದೆಲ್ಲ. ಪರಿಸರ ಪೂರಕ, ಪರಿಸರ ಮಾಲಿನ್ಯ ಆಗದೆ ಮಾಡಿದಾಗ ಆ ದೇವರು ಗಣೇಶ ಅಂತಕ್ಕಂಥವನು ನಮಗೆ ಆಶೀರ್ವಾದ ಮಾಡ್ತಾನೆ. ಇಲ್ಲಿದ್ದರೆ ಈ ಗಣೇಶಗಳನ್ನು ನಾವು ನೀರಲ್ಲಿ ಎಸೆದಾಗ ಅದು ಕೊಳೆತಕ್ಕಂಥ ಪದಾರ್ಥ ಅಲ್ಲ, ತೇಲುತ್ತೆ, ಜಲಮೂಲನ ಹಾಳಾಗುತ್ತೆ. ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ವ್ಯವಸ್ಥಿತವಾಗಿ ನಾವು ನಿರ್ದೇಶ ಮಾಡ್ತಾ ಇದ್ದೀವಿ. ಪಿಒಪಿ ಗಣಪತಿ ಬದಲಿಗೆ ಜೇಡಿ ಮಣ್ಣು, ನೈಸರ್ಗಿಕ ನಾರುಗಳು, ಕಾಗದ, ಅರಿಶಿಣ ಅಥವಾ ಮಣ್ಣಿನಿಂದ ಮಾಡಿದ ಯಾವುದೇ ರಾಸಾಯನಿಕ ಬಳಸದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳು ಪೂಜಿಸಬೇಕು. ಈ ವಿಗ್ರಹಗಳನ್ನು ನೀರಿನಲ್ಲಿ ಮುಳುಗಿಸಿದಾಗ ವೇಗವಾಗಿ ಕರಗತ್ತೆ. ಮಹದೇವಪುರ ವಲಯ ಪರಿಸರ ಅಧಿಕಾರಿ ರತಿ, ಆತ್ಮಾನಂದ ಮಿಡಿತ ಸಂಸ್ಥೆಯ ಅಧ್ಯಕ್ಷ ಪರಿಸರ ವಾಂಚು ಉಪಸ್ಥಿತರಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.